ನೀವು ಮಾತಾಡ್ತಾ ಇರಿ, ನಾನು ಟೀಗೆ ಸಕ್ಕರೆ ಸರಿಯಾಗಿ ಹಾಕೊಂಡು ತಗೊಂಡ್ ಬರ್ತೀನಿ. ಹಾಯ್, ಹೇಗಿದ್ದೀರಾ ದಿವ್ಯಾ ಅವರೇ? ಅದು ಹೀಗೆ ಬರ್ತಾ ದಾರಿಲಿ ನಿಮ್ಮಮ್ಮ ಸಿಕ್ಕಿದ್ರು, ಹಾಗೆ ಡ್ರಾಪ್ ಮಾಡಿ ಹೋಗೋಣ ಅಂತ ಬಂದೆ. ಅವ್ರೇನೋ ದಾರಿಲಿ ಸಿಕ್ಕಿದ್ರು, ಆದ್ರೆ ನೀನ್ ಈ ಏರಿಯಲ್ಲಿ ಏನ್ ಮಾಡ್ತಿದ್ದೆ? ಇನ್ನೇನು ಸತ್ಯ ಇರ್ತಾಳೆ ಅನ್ಕೊಂಡು ಮೀಟ್ ಮಾಡೋಕ್ ಬಂದಿರ್ತೀಯ, ಈಗ್ಲೂ ನನ್ನ ನೋಡೋಕ್ ಬಂದಿದ್ದೆ ಅಂತ ಸುಳ್ಳು ಹೇಳ್ಬೇಕಲ್ಲ, ಹೋಗಿದೆ ಇವನ್ಗೆ. ಅದು ನನ್ನ ಫ್ರೆಂಡು ಇಲ್ಲೇ ಪಕ್ಕದ ಏರಿಯಲ್ಲಿರೋದು, ಮೀಟ್ ಮಾಡೋಣ ಅಂತ ಬಂದಿದ್ದೆ. ಕೊನೆಗೂ ನಾನು ಅಂದ್ಕೊಂಡಿರೋ ಹಾಗೆ ಆಯ್ತು, ನೀನ್ ಅವಳನ್ನ ನೋಡೋಕೆ ಬಂದಿದ್ಯಾ. ಅದ್ರ ಪ್ರಯೋಜನ ಏನು? ಇನ್ 1 ತಿಂಗಳು ಅವಳು ನನಗೆ ಸಿಗಲ್ಲ. ಅದು ದಿವ್ಯಾ ಅವರೇ, ನಿನ್ನೆ ಏನು ಅಮ್ಮಗೆ ತಮ್ಮೇಲೆ ಸಿಟ್ಟು? ಹೋಗಿ ಒಳಗಡೆ ಹೋಗಿ ಮಾತಾಡ್ಸ್ಕೊಂಡ್ ಬನ್ನಿ. ಥ್ಯಾಂಕ್ಸ್ ಅಜ್ಜಿ. ದಿವ್ಯಾ ಅವರೇ, ಜಾನಕಿ, ಟೀಗೆ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕಮ್ಮ ಅಳಿಯಂದ್ರಿಗೆ, ಪಾಪ. ಇಷ್ಟೊತ್ತು ಹೇಳಿದ ಅರ್ಥ ಆಯ್ತು ತಾನೆ? ಅಮ್ಮಂಗ್ ಸ್ವಲ್ಪನೂ ಡೌಟ್ ಬರ್ಬಾರ್ದು, ಗೊತ್ತಾಯ್ತಾ? ಹೋಗ ಸತ್ಯ, ನಾನ್ ಮಾಡ್ಕೊಂತೀನಿ ಬಿಡು. ಆಂಟಿಗ್ ಸ್ವಲ್ಪ ಡೌಟ್ ಬರ್ತಂದಂಗೆ ನಾನ್ ಮಾತಾಡ್ತೀನಿ. ಇವ್ನ್ ಬಾಯಿಗೆ ಮಾತ್ರ ಕಂಟ್ರೋಲ್ ಇರಲ್ಲ. ಒಬ್ಬನ್ ಬಿಟ್ಟು ಇನ್ ಯಾರ್ ಬೇಕಾದ್ರೂ ಮಾತಾಡಿ. ಸರಿ ಸತ್ಯ, ನೀನೇನು ಟೆನ್ಷನ್ ಮಾಡ್ಕೊಂಬೇಡ, ಎಲ್ಲ ನಾವ್ ಹ್ಯಾಂಡಲ್ ಮಾಡ್ತೀವಿ, ನೀನ್ ಬರೀ ನೋಡ್ತಾ ಇರ ಅಷ್ಟೇ. ಅಮ್ಮನ್ ಕರೀರಿ, ನಾನು ಇಲ್ಲೇ ಇರ್ತೀನಿ, ಆಯ್ತಾ? ದಿವ್ಯಾ ಅವರೇ, ನನ್ನ ಮೇಲೆ ಇನ್ನೂ ಕೋಪ ಹೋಗಿಲ್ವಾ? ನಾನ್ ಯಾಕೆ ನಿಮ್ ಮೇಲೆ ಕೋಪ ಮಾಡ್ಕೊಂಡ್ರು? ನಾನ್ ಕೋಪ ಮಾಡ್ಕೊಂಡ್ರು ಬೇಜಾರ್ ಮಾಡ್ಕೊಂಡ್ರು ಅದಕ್ಕೆ ನಿಮ್ ಹತ್ರ ಬೆಲೆ ಇಲ್ಲ. ಬೆಲೆ ಇಲ್ಲ ಅಂದ್ರೆ ನಾನು ಇಲ್ಲಿವರೆಗೂ ಬರ್ತಿದ್ನಾ? ನೀವ್ ಇಲ್ಲಿವರೆಗೂ ಯಾಕೆ ಬಂದಿದ್ದೀರಾ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಇಲ್ಲಿವರೆಗೂ ಬಂದು ನನ್ನ ಭಾವನೆಗಳಿಗೆ ಬೆಲೆ ಕೊಡ್ತಿದ್ದೀರಾ ಅಂತ ನಾಟಕ ಆಡ್ತಿದ್ದೀರಾ. ದಿವ್ಯಾ ಅವರೇ, ನೀವು ನನ್ನ ತಪ್ಪಾಗಿ ತಿಳ್ಕೊತಾ ಇದ್ದೀರಾ. ಬಟ್ ದಟ್ಸ್ ಓಕೆ. ಬಂದಿರೋ ಸಿಚುವೇಶನ್ಗಳು ನಿಮ್ನ ಹೀಗೆ ಮಾತಾಡೋದು ಮಾಡ್ತಾ ಇದೆ. ನಾನು ಇದನ್ನ ಯಾವುದೂ ಇಂಟೆನ್ಷನ್ ಆಗಿ ಮಾಡಿಲ್ಲ ದಿವ್ಯಾ ಅವರೇ. ನಾನು ನಿಮ್ಮ ವಿಷಯದಲ್ಲಿ ಎಷ್ಟೇ ಪ್ರೀತಿಯಿಂದ ಏನ್ ಮಾಡಕ್ ಹೊರಟ್ರು ಅದು ಇನ್ನೇನೋ ಆಗ್ತಾ ಇದೆ. ಆಗತ್ತೆ, ಪ್ರೀತಿ ಇಲ್ಲದೆ ಇದ್ರು ಪ್ರೀತಿ ಇದೆ ಅಂತ ತೋರ್ಸ್ಕೊಳಕ್ ಹೋದ್ರೆ ಇನ್ನು ಏನೇನೋ ಆಗತ್ತೆ. ದಿವ್ಯಾ ಅವರೇ, ನಾನು ನಿಮ್ಗೆ ಹೇಗೆ ಹೇಳಿ, ನನ್ನಿಂದ ನಿಮ್ಗೆ ಹರ್ಟ್ ಆಗಿದೆ. ಫಾರ್ ದಟ್ ಐ ಆಮ್ ರಿಯಲಿ ವೆರಿ ಸಾರಿ. ಇವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ? ಸತ್ಯ ಇಲ್ಲ ಅಂದ್ರೂ ಇವರೆಲ್ಲ ಇಲ್ಲಿಗೆ ಯಾಕೆ ಬರ್ತಾರೆ? ಏನ್ ವಿಷಯ ಇರ್ಬೋದು? ಕಾರ್ತಿಕ್ ಇವ್ರು ನೋಡಿದ್ರೆ ಖಂಡಿತ ತೊಂದರೆ ಆಗತ್ತೆ. ಏನು ಯಾಕೋ ನೀನ್ ಒಳಗಡೆ ಹೋಗಿ ಜಾನ್ಕಮ್ಮ ಅಂತ ಕೂಗಿದ್ರೆ ಅವ್ರಲ್ಲೇ ಮಾತಾಡ್ಸ್ ಕಳ್ಸಲ್ವಾ? ಅಲ್ವಾ? ಏನೋ ನನ್ನ ತಲೆ ಹೊಳಿಲಲ್ಲ ಊರು. ಅದಕ್ಕೆ ತಲೆಯಲ್ಲಿ ಅಕ್ಕಿ ಕೂಡಿದ್ರೆ ಸಾಲದು, ಸ್ವಲ್ಪ ಬುದ್ಧಿನೂ ಇರ್ಬೇಕು. ಆಂಟಿ, ಆಂಟಿ, ದಿವ್ಯಾ ಅವರೇ, ಯಾರೋ ಕೂಗ್ತಾ ಇದಾರೆ. ಯಾರೋ ಅಕ್ಕಪಕ್ಕದ ಮನೆಯವರು ಇರ್ತಾರೆ. ಓ ಕಾರ್ತಿಕ್, ನೀವೇನೋ ಹೇಳ್ತಿದ್ರಿ? ಸಾರಿ, ಐ ಮೀನ್ ನಾನು ನಿಮಗೆ ಸಾರಿ ಹೇಳಕ್ಕೆ ಅಂತಾನೆ ಬಂದಿದ್ದು. ನಿಮ್ಗೆ ಹರ್ಟ್ ಮಾಡಬೇಕು ಅಂತ ನನ್ಗೆ ಯಾವುದೇ ರೀತಿ ಇಂಟೆನ್ಷನ್ ಇರಲಿಲ್ಲ.
ನಿಮಗೆ ನನ್ನ ಮೇಲೆ ಕೋಪ ಇದ್ರೆ ನಿಮಗೆ ಎಷ್ಟು ಬೇಕೋ ಅಷ್ಟು ನಾನು ಬೈದ್ಬಿಡಿ. ಅದು ಬಿಟ್ಟು ನಾನು ಈ ಥರ ಅವಾಯ್ಡ್ ಮಾಡಿ ನನ್ನ ಜೊತೆ ಮಾತಾಡದೆ ಇರಬೇಡಿ ಪ್ಲೀಸ್. ಈಗಲೂ ನೀವು ನನ್ನ ಜೊತೆ ಬನ್ನಿ, ಇಬ್ರು ಶಾಪಿಂಗ್ ಹೋಗೋಣ. ನಿಮಗೆ ಏನು ಬೇಕೋ ಅದನ್ನ ಎಲ್ಲ ತಗೊಳ್ಳಿ, ನಾನು ನಿಮಗೆ ಕೊಡಿಸ್ತೀನಿ. ಇನ್ಫ್ಯಾಕ್ಟ್ ನಿಮಗೆ ನಾನು ಏನು ಕೊಡ್ಸಿದ್ರು ಅದು ಕಡಿಮೆನೆ. ಆಂಟಿ ಏನ್ರೋ ಅವತ್ ಹೋದವ್ರು ಇವತ್ ಬರ್ತಿದಾರ? ಅಮ್ಮ ನನ್ನಿ ಜನುಮ ನಿನ್ನ ವರದಾನವಮ್ಮ. ಅಮ್ಮ ನಿನಗ್ಯಾರು ಸಮ. ಸತ್ಯ ಮನೇಲಿಲ್ಲ ಅಂದ್ರೆ ಮನೆ ಕಡೆ ತಲೆನೇ ಹಾಕಲ್ಲ ಅಲ್ವಾ? ಅದ್ ಸರಿ, ಏನ್ ಸಮಾಚಾರ? ನಿಮ್ಗಳ ಸವಾರಿ ಈ ಕಡೆ ಬಂದ್ಬಿಟ್ಟಿದೆ. ನೀವು ನನ್ನ ಜೊತೆ ಬರ್ತೀರಾ ಅಲ್ವಾ? ಹಾ, ಒಂದ್ ನಿಮಿಷ ಬಂದೆ. ಏನಾದ್ರೂ ವಿಷಯ ಇತ್ತೇನ್ರೋ? ಮಾತಾಡ್ರೋ, ಏನ್ ವಿಷಯ? ಅದು ವಿಷಯ ಸತ್ಯ ನಿಮ್ಗೆ ಒಂದ್ ಸ್ವಲ್ಪ ದುಡ್ಡು ಕೊಟ್ಟು ಬಾ ಅಂತಂದ್ಲು, ಅದಕ್ಕೆ ಬಂದ್ವಿ. ದುಡ್ಡಿರ್ಲಿ, ಸತ್ಯ ಹೇಗಿದ್ದಾಳೆ? ಏನಾದ್ರೂ ಹೇಳಿದ್ಲಾ? ಯಾವಾಗ ಬರ್ತಾಳಂತಾಳು? ಅಮ್ಮ, ನಿಂಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಯಾಕೆ? ಮತ್ತಿನ್ನೇನು, ಇವ್ರಂತೂ ದಡ್ರ ತರ ಬಂದು ಇಲ್ಲಿ ಸತ್ಯ ಸತ್ಯ ಅಂತ ಬಾಯ್ ಮಾಡ್ತಿದ್ದಾರೆ. ನೀನು ಅವ್ರ ಜೊತೆ ಸೇರ್ಕೊಂಡು ಸತ್ಯ ಸತ್ಯ ಅಂತಿದೆಯಲ್ಲ. ಒಳಗಡೆ ಅಳಿಯಂದ್ರಿಗೆ ಸತ್ಯನ್ ಬಗ್ಗೆ ಗೊತ್ತಾಗಿ ಸತ್ಯ ಯಾರು ಅಂತ ಕೇಳಿದ್ರೆ ಏನ್ ಹೇಳ್ತೀಯ? ನೋಡಿ, ಇನ್ನೊಂದ್ಸಲ ಸತ್ಯ ಹೆಸರು ಹೇಳ್ಕೊಂಡು ಇಲ್ಲಿವರೆಗೂ ಬಂದ್ರೆ ನಾನ್ ಸುಮ್ನೆ ಇರಲ್ಲ. ಮೊದ್ಲು ಇಲ್ಲಿಂದ ಹೊರಡಿ. ನಿಮ್ಗೆ ಹೇಳ್ತಾ ಇರೋದು. ಮಾ, ಏನ್ ನೋಡ್ತಾ ನಿಂತಿದ್ಯಾ? ಈಗೇನ್ ಇವ್ರನ್ನ ಕಳಿಸ್ತೀಯಾ ಇಲ್ಲ ಅಳಿಯಂದ್ರಿಗೆ ವಿಷಯ ಗೊತ್ತಾಗಿ ಮಾನ ಹೋಗೋ ಬದಲು ನಾನೇ ಹೋಗಿ ವಿಷಯ ಹೇಳ್ತೀನಿ. ದಿವ್ಯಾ, ಏನೇನೋ ಮಾತಾಡ್ಬೇಡ್ವೆ. ಹಾಗಿದ್ರೆ ಸತ್ಯನ ಹೆಸರು ಹೇಳ್ಕೊಂಡು ಇಲ್ಲಿಗೆ ಬರಬೇಡ ಅಂತ ಇವ್ರಿಗೆ ಹೇಳಿ ಕಳ್ಸು. ನೋಡ್ರೋ, ದಿವ್ಯನ್ ಮದ್ವೆ ಆಗೋವರೆಗೂ ಸತ್ಯನ್ ಹೆಸರು ಹೇಳ್ಕೊಂಡು ಈ ಕಡೆ ಬರಬೇಡಿ. ಅವಳಿಂದಾಗ್ಲಿ ಅವಳ ಹೆಸರಿಂದಾಗ್ಲಿ ಈ ಮದ್ವೆಗೆ ಯಾವ ತೊಂದರೆನೂ ಆಗ್ಬಾರ್ದು. ಸತ್ಯ ಕೊಟ್ಟಿದ್ದ ದುಡ್ಡ ನಡಿ ಒಳಗೆ. ಒಳ್ಳೆ ಸಂಬಂಧ ತಗೊಂಡ್ಬಂದಿದ್ದೀನಮ್ಮ. ನೀನು ಮನೆಗೆ ಹೋಗಿ ಎಲ್ಲ ಹಾಳು ಮಾಡ್ಬೇಡಮ್ಮ.
ಯಾರದು? ಏನಾದ್ರೂ ಪ್ರಾಬ್ಲಮ್ಮಾ? ಇಲ್ಲ, ಅಮ್ಮನ್ ಮಾತಾಡ್ಸಕ್ಕೆ ಪಕ್ಕದ ಮನೆ ಆಂಟಿ ಬಂದಿದ್ರು. ಹಾ ಹಾ ಪಕ್ಕದ ಮನೆಯವರು. ಪಕ್ಕದ ಮನೆಯವರಾ? ಯಾರು ಲಲಿತಮ್ಮನ? ಏನಂತೆ? ಇರು ಕೇಳ್ಕೊಂಡ್ ಬರ್ತೀನಿ. ನೀನ್ ಹೋಗಿ ಟೀ ಮಾಡು. ಅಯ್ಯೋ ನೋಡು, ಟೀ ಕುದೀತಾ ಇದೆ ಕಣೆ, ಅದನ್ನ ಹೇಳೋಕೆ ಅಂತಾನೆ ಬಂದೆ. ಪಕ್ಕದ ಮನೆಯವರು ಅಂದ್ ಕೂಡ್ಲೆ ಇದನ್ ಮರ್ತೆ. ನೆಂಟ್ರು ಬಂದಾಗ ಟೀ ಕೊಡಕ್ಕೆ ಅಂತ ಟೀ ಕಪ್ಗಳು ಇಟ್ಟಿದ್ಯಲ್ಲ ಹೊಸದು, ಅದೆಲ್ಲಿಟ್ಟಿದ್ಯಾ? ನಾ ತೋರಿಸ್ತೀನಿ, ನಡೀರಿ ಅತ್ತೆ. ಒಳಗಡೆ ಏನೋ ಟೀ ಕುದೀತಾ ಇದೆ. ನಿಮ್ಮ ಮನ್ಸಲ್ಲಿರೋ ಕೋಪ ತಣ್ಣಗಾಗದು ಯಾವಾಗ? ದಿವ್ಯಾ ಅವ್ರೆ, ಹೋಗೋಣವಾ? ಎಲ್ಲಿಗೆ? ಶಾಪಿಂಗ್ಗೆ. ಅವಾಗ್ಲೇ ಹೇಳಿದ್ನಲ್ವಾ, ನಿಮ್ಗೆ ಏನ್ ಇಷ್ಟನೋ ಅದನ್ನ ನಾನು ಕೊಡಿಸ್ತೀನಿ ಅಂತ. ಕೊಡಿಸ್ದೆ ಹೋದ್ರೆ ಬಿಡೋಳು ಯಾರು? ಆದ್ರೆ ಈಗ ಯಾಕೋ ನನಗೆ ಟೈಮ್ ಸರಿ ಇಲ್ಲ. ಮದುವೆ ಒಂದಾಗ್ಲಿ, ಆಮೇಲೆ ನಾನು ಇಷ್ಟಪಟ್ಟಿದ್ದೆಲ್ಲ ನನಗ್ ಬೇಕು. ನನ್ನ ಇಷ್ಟದ ಹಾಗೆ ಎಲ್ಲ ನಡಿಬೇಕು. ಅತ್ತೆ ಪರ್ಮಿಷನ್ ಕೂಡ ತಗೊಂಡಿದ್ದೀನಿ, ಬನ್ನಿ ಹೋಗೋಣ. ಇವಾಗ ಇವನಿಗೆ ಸಮಾಧಾನ ಆಗೋ ತರ ಮಾತಾಡಿಲ್ಲ ಅಂದ್ರೆ ಇವನು ಇಲ್ಲಿಂದ ಹೋಗಲ್ಲ. ಅಪ್ಪಿ ತಪ್ಪಿ ಮತ್ತೆ ಆ ಹುಡುಗರು ಬಂದ್ರೆ ಇತ್ತಿದ್ದು ಕಷ್ಟ. ಮೊದಲು ಇವನ್ನ ಇಲ್ಲಿಂದ ಹೊರಗೆ ಕಳಿಸ್ಬೇಕು. ದಿವ್ಯಾ ಅವರೇ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನೂ ಇಲ್ಲ, ನಾನ್ ಕೋಪ ಮಾಡ್ಕೊಂಡು ನಿಮಗೆ ಹರ್ಟ್ ಆಗೋ ತರ ಮಾತಾಡ್ದೆ, ಅದಕ್ಕೆ ಬೇಜಾರಾಗ್ತಿದೆ ಅಷ್ಟೇ. ಇವತ್ ಶಾಪಿಂಗಿಗೆಲ್ಲ ಹೋಗೋದ್ ಬೇಡ. ಮನೇಲಿ ತುಂಬಾ ಕೆಲ್ಸ ಇದೆ. ಅಮ್ಮಂಗೆ ನಾನೇ ಸಹಾಯ ಮಾಡ್ಬೇಕು. ಅದು ಅಲ್ಲದೆ ನಮ್ಮಿಬ್ರು ಮಧ್ಯೆ ಯಾಕೆ ಈ ರೀತಿ ಫಾರ್ಮಾಲಿಟೀಸು? ಹೇಗಿದ್ರು ಮುಂದೆ ನಾನು ಇಷ್ಟಪಡೋದ್ನೆಲ್ಲ ನೀವೇ ತಾನೇ ಕೊಡಿಸ್ಬೇಕು ಅಲ್ವಾ? ಮತ್ತೆ ಪ್ರಪಂಚ ಮಾರಾಟಕ್ಕಿದ್ರೆ ನಾನು ಇವಾಗ್ಲೇ ಕೊಡ್ಸ್ಬಿಡ್ತಾ ಇದ್ದೆ. ನಿಮಗ್ ನನ್ ಮೇಲೆ ಕೋಪ ಕಡಿಮೆ ಆಯ್ತಲ್ವಾ, ನನಗಷ್ಟೇ ಸಾಕು. ಹಾಗಿದ್ರೆ ನಿಜವಾಗ್ಲೂ ನಿಮ್ಗೆ ನನ್ ಮೇಲೆ ಬೇಜಾರಿಲ್ಲ ತಾನೆ? ಇಲ್ಲ. ಹುಡುಗಿರು ಕೋಪ ಮಾಡ್ಕೊಂಡ್ರೆ ವಾರ ಪೂರ್ತಿ ಮೇಂಟೈನ್ ಮಾಡಿ ಸ್ಕೋಪ್ ತಗೊಂಡು ಮಾತೆ ಆಡ್ಸಲ್ಲ ಅನ್ಕೊಂಡಿದ್ದೆ. ಆದ್ರೆ ನೀವು ಮಾತಾಡಿದ್ರಲ್ಲ, ನನ್ಗಷ್ಟೇ ಸಾಕು. ಹುಡ್ಗಿರ್ ಕೋಪ ಮಾಡ್ಕೊಂಡು ವಾರ ಪೂರ್ತಿ ಮಾತಾಡದೆ ಇದ್ರು ಆ ವಾರ ಪೂರ್ತಿ ತನ್ನ ಹುಡುಗನೇ ಬಂದ್ ಸಾರಿ ಕೇಳಲಿ ಅಂತಾನೂ ಕಾಯ್ತಾ ಇರ್ತಾರೆ. ಆದ್ರೆ ನೀವ್ ಹುಡುಗರು ಯಾರ್ದೇ ತಪ್ಪಿದ್ರು ಅದನ್ನ ಅರ್ಥ ಮಾಡ್ಕೊಂಡು ನೀವೇ ಬಂದ್ ಸಾರಿ ಕೇಳಿದ್ರೆ ಯಾವುದೇ ಹುಡುಗಿ ಆದ್ರೂ ತಣ್ಣಗಾಗ್ತಾಳೆ. ಹಾಗಿದ್ರೆ ನಾನು ಹುಡುಗಿರ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಲ್ವಾ? ಐ ಮೀನ್, ನಾನ್ ನಿಮ್ಮನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ತಾನೆ? ಹೌದು, ನೀವು ನನ್ನನ್ನಷ್ಟೇ ಅರ್ಥ ಮಾಡ್ಕೋಬೇಕು. ನನಗ್ ಮಾತ್ರ ಸಾರಿ ಕೇಳ್ಬೇಕು. ಎಲ್ರ ಹೋಗಿದ್ರೆ? ನಾನು ಆಗ್ಲೇ ಬಂದ್ ಕೆಲಸ ಮಾಡ್ತಿದ್ರೆ ನಿಮ್ಗೆ ಅಲ್ಲಿಂದ ಇಲ್ಲಿವರೆಗೂ ಬರೋದಕ್ಕೆ ಇಷ್ಟೊತ್ ಬೇಕಾ? ಮೈಗಳ್ರಾಗ್ಬೇಡಿ, ಬನ್ನಿ ಕೆಲಸ ಶುರು ಮಾಡಿ. ಸತ್ಯ, ಅಮ್ಮ ಅಕ್ಕ ಹಂಗ್ ಮಾತಾಡಿದಕ್ಕೆ ನಿಂಗೆ ಬೇಜಾರಾಗಿಲ್ವಾ? ಯಾಕ್ರೋ ಬೇಜಾರ್ ಮಾಡ್ಕೋಬೇಕು? ಅವ್ರೇನಾದ್ರೂ ನನ್ನ ನಿರೀಕ್ಷೆಗೂ ಮೀರಿ ಮಾತಾಡಿದ್ರೆ ಬೇಜಾರಾಗ್ತಿತ್ತು. ಆದ್ರೆ ಅವ್ರು ಹಾಗೆ ಮಾತಾಡಿದ್ರಲ್ಲಿ ಏನು ಆಶ್ಚರ್ಯ ಇಲ್ಲ. ನಾನ್ ಮೊದ್ಲೇ ಹೇಳಿರ್ಲಿಲ್ವಾ, ಈಗ ನಾನು ಅವ್ರಿಗೆ ಬೇಕಾಗಿಲ್ಲ. ನಾನಾಗ್ಲಿ ನನ್ನ ಹೆಸರಾಗ್ಲಿ ಅವರಿಂದ ದೂರ ಇದ್ರೇನೆ ಅವ್ರಿಗೆ ಸಮಾಧಾನ. ಅಷ್ಟಕ್ಕೂ ನಾವಲ್ಲಿಗೆ ಹೋಗಿದ್ದು ಅಮ್ಮ ನೋಡೋದಕ್ಕೆ ತಾನೆ. ಆ ಕೆಲ್ಸ ಆಯ್ತಲ್ಲ, ನಗ್ನಗ್ತಾ ಇರೋದಕ್ಕೆ ಇದಕ್ಕಿಂತ ಇನ್ನೇನ್ ಕಾರಣ ಬೇಕು? ಇದು ನಗುನಾ? ಆ ನಗುವಿಂದ ಎಷ್ಟು ನೋವಿದೆ ಅಂತ ನಮಗ್ ಗೊತ್ತಿಲ್ವಾ ಸತ್ಯ? ಬೇಜಾರ್ ಮಾಡ್ಕೋಬೇಡ ಸತ್ಯ, ಎಲ್ರಿಗೂ ಒಳ್ಳೆ ಟೈಮ್ ಬಂದೇ ಬರುತ್ತೆ.
ಟೈಮ್ ಬಗ್ಗೆ ಅಂತೂ ಮಾತಾಡ್ಲೇಬೇಡಿ, ಅದರಲ್ಲೂ ಒಳ್ಳೆ ಟೈಮ್ ಬಗ್ಗೆ ಹೇಳಲೇಬೇಡಿ. ಅದಕ್ಕೂ ನನಗೂ ಆಗ್ಬರಲ್ಲ. ಅದು ಪೂರ್ವ ಆದ್ರೆ ನಾನ್ ಪಶ್ಚಿಮ, ಅದ್ ಆ ಕಡೆ ಇದ್ರೆ ನಾನ್ ಈ ಕಡೆ ಇರ್ತೀನಿ, ನಾನ್ ಈ ಕಡೆ ಇದ್ರೆ ಅದ್ ಆ ಕಡೆ ಇರುತ್ತೆ. ಟೈಮ್ ಅನ್ನೋದು ನನ್ನ ಪಾಲಿಗೆ ಯಾವಾಗ್ಲೂ ಒಳ್ಳೇದ್ ಮಾಡಿಲ್ಲ. ಅಪ್ಪ ಹೋದ್ಮೇಲೆ ಟೈಮೇ ನನ್ನ ದೊಡ್ಡ ಶತ್ರು. ನನ್ನ ಪಾಲಿನ ಒಳ್ಳೆ ಟೈಮ್ ಎಲ್ಲ ಅಪ್ಪನ ಜೊತೆನೆ ಹೊರಟೋಯ್ತು ಅನ್ಸುತ್ತೆ. ಯಾ ನೀನ್ ನೋವೇನಿದ್ರು ನಮ್ಮ ಹತ್ರ ಹೇಳ್ಕೊ. ಯಾ ನೋವು ಮನ್ಸಲ್ಲಿ ಇಕ್ಕಬಾರ್ದಂತೆ ಹಂಗಂತ ನಮ್ಮಮ್ಮ ಹೇಳ್ತಾ ಇರ್ತಾರೆ. ನಮ್ಮನೆಯವ್ರ ಪಾಲ್ಗೆ ನಾನೇ ನೋವಾಗಿದ್ದೀನಿ ಅನ್ಸುತ್ತೆ. ಅದಕ್ಕೆ ನನ್ನನ್ ಮನೆಯಿಂದ ಆಚೆ ಹಾಕಿದ್ದಾರೆ. ಇನ್ ನಾನ್ ಯಾವ ನೋವನ್ನ ಆಚೆ ಹಾಕಿ ಅನಾಥೆಯಾಗಿ ಬದುಕೋದಕ್ಕೂ ಕೇಳ್ಕೊಂಡ್ ಬಂದಿರ್ಬೇಕು. ಎಷ್ಟು ಜನಕ್ಕಿಂತ ಯೋಗ ಸಿಗುತ್ತೆ. ನೀವೆಲ್ಲ ಪಾಪಿಗಳು. ಹೇಳೋಕ್ಕೂ ಕೇಳೋಕ್ಕೂ ಹತ್ರ ಕರೆಯೋಕ್ಕೂ ನಿಮ್ಗೆಲ್ಲ ನಿಮ್ ಮನೆಯವರಿದ್ದಾರೆ. ಆದ್ರೆ ನಾನು ಪುಣ್ಯವಂತೆ. ನನಗ್ ನನ್ ಮನೆಯವ್ರ ಹತ್ರ ಇದ್ರು ಯಾರು ಹತ್ರ ಕರೆಯಲ್ಲ. ಕಣ್ಣೆದುರುಗಡೆನೆ ಇದ್ದಾರೆ, ಆದ್ರೆ ಕಣ್ಣಿಗೆ ಕಾಣಿಸ್ಕೋಬೇಡ ಅಂತಾರೆ. ಇದೊಂಥರ ಬೇರೆ ತರಾನೇ ಖುಷಿ. ನಿಮ್ಗಿದೆಲ್ಲ ಅರ್ಥ ಆಗಲ್ಲ ಬಿಡಿ. ಸತ್ಯ ಓ, ಯಾರಿದು ಅನ್ನೊಂದು ನಂಬರ್ ಇಂದ ನಮ್ ಕಾಲು? ಹಲೋ, ಎಲ್ಲಿದೆ ಬಾಮೈದ? ಏನಿದು? ನನಗೆ ಬಾಮೈದ ಅನ್ನೋ ವಾಯ್ಸೇ ಬದಲಾಗಿದೆಯಲ್ಲ. ಅದು ಕರೆಕ್ಟೇ. ನೀನಿರೋ ಹುಡ್ಗೆ ನಿನ್ನ ಕಾಮಿಡಿ ಪೀಸು ಅಂತಾನೆ ಕರಿಬೇಕು ಅನ್ಕೊಂಡೆ. ಹೋಗಿ ಬಿಡು, ನೆಕ್ಸ್ಟ್ ಟೈಮ್ ಫೋನ್ ಮಾಡಿದಾಗ ಹಂಗೆ ಕರಿತೀನಿ. ಏನ್ರ ನೀವು ಫೋನ್ ಬಾಟ್ ಬೇರೆ ಟಾರ್ಚರ್ ಇಡಕ್ ಶುರು ಮಾಡ್ಬಿಟ್ಟಿದ್ದೀರಾ? ಫೋನ್ ಮಾಡಿದ್ದಲ್ಲ ಟಾರ್ಚರ್. ಇವಾಗ ನಾವ್ ಹೇಳಿದ್ದನ್ನ ಸರಿಯಾಗಿ ಕೇಳಿಸ್ಕೊಳ್ದೆ ಅಲರ್ಟೆ ಮಾತಾಡ್ತಿದ್ರೆ ಕೊಡ್ತೀವಲ್ಲ, ಅದು ಟಾರ್ಚರ್. ನೋಡು, ಇವಾಗ ನಾನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಆಗಲ್ಲ, ನಾನಿವಾಗ ಸ್ವಲ್ಪ ಬಿಜಿ ಇದ್ದೀನಿ. ಇವಾಗ ನೀನ್ ಎಷ್ಟೇ ಬಿಸಿ ಇದ್ರು ನಾವ್ ಹೇಳಿದ ಕೆಲಸ ಮಾಡ್ಲೇಬೇಕು. ಇದು ಸಖತ್ ಇಂಪಾರ್ಟೆಂಟು, ಒಂದ್ ಜೀವದ ಪ್ರಶ್ನೆ. ಅಷ್ಟೇ ಅಲ್ಲ, ಇದು ನಿನ್ ಬಾಮೈದನ್ ಜೀವದ ಪ್ರಶ್ನೆ. ಇವಾಗ ನೀನ್ ಸರಿಯಾಗಿ ಕೇಳಿಸ್ಕೊಳ್ದೆ ಮೊದ್ಲೇ ಯಾಕೆ ಕೇಳಲಿಲ್ಲ ಅಂತ ನನ್ ಮೇಲೆ ಕಂಪ್ಲೇಂಟ್ ಮಾಡಬಾರ್ದು. ಆರ್ ಸ್ಟೋರಿ ಹೇಳ್ಕೊಡೋ ನನ್ಗೇನೆ ಆರ್ ಎಫೆಕ್ಟ್ ಅಲ್ಲಿ ಲೈಫ್ ಬಗ್ಗೆ ಮಾತಾಡಿ ಬಿಲ್ಡಪ್ ಕೊಡ್ತಾವ್ರಲ್ಲ. ಮೊದ್ಲೇ ಕಳ್ಳನ್ ಮಕ್ಕಳು ಏನ್ ಬೇಕಾದ್ರೂ ಮಾಡ್ತಾರೆ. ಮೊದ್ಲು ವಿಷಯ ಏನು ಅಂತ ತಿಳ್ಕೊಂಬಿಡೋಣ. ಕೇಳಿಸ್ಕೊಂತ ಇದೆಯೇನಪ್ಪ? ಕೇಳ್ತಾ ಇದೆ, ಹೇಳಪ್ಪ.